ಸತ್ಯಾನ್ವೇಷಕರಾದ ಶಂಭಾ ಜೋಶಿ ಅವರು ಕನ್ನಡದಲ್ಲೇ ಪ್ರಸಿದ್ಧರಾದ ಶ್ರೇಷ್ಠ ದರ್ಜೆಯ ವಿದ್ವಾಂಸರಲ್ಲಿ ಒಬ್ಬರು. ಹಳೆ ತಲೆಮಾರು ಮತ್ತು ಹೊಸ ತಲೆಮಾರುಗಳನ್ನು ದಾಟಿಕೊಂಡು ಬಂದಿರುವ ಶಂಭಾ ಅವರು ಮೂಲತಃ ನಾಡು, ನುಡಿ, ಸಂಸ್ಕೃತಿಗಳ ಬಗೆಗೆ ಆಳವಾದ ಅಧ್ಯಯನವನ್ನು ನಡೆಸುತ್ತಾ ಬಂದಿದ್ದರು. ಸಂಶೋಧನೆಯನ್ನು ಜೀವನ ಉಸಿರನ್ನಾಗಿಯೂ ಸತ್ಯದ ಆರಾಧನೆಯನ್ನಾಗಿಯೂ ನಡೆಸುತ್ತಾ ಬಂದಿರುವ ಶಂಭಾ ಜೋಶಿಯವರು ಕರ್ನಾಟಕದ ಇತಿಹಾಸದ ಕುರಿತು ಮಹತ್ವಪೂರ್ಣವಾದ ಕೃತಿಗಳನ್ನು ರಚಿಸಿದ್ದಾರೆ. ಕಣ್ಮರೆಯಾದ ಕನ್ನಡ, ಮಹಾರಾಷ್ಟ್ರದ ಮೂಲ ಹಾಗೂ ಕನ್ನಡದ ನೆಲೆ, ಈ ಮೂರುಗಳು ಕರ್ನಾಟಕದ ಇತಿಹಾಸದ ಕುರಿತು ಶಂಭಾರವರು ಬರೆದ ಕೃತಿಗಳು. ಕನ್ನಡ ಭಾಷಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕನ್ನುಡಿಯ ಹುಟ್ಟು, ಎಡೆಗಳು ಹೇಳುವ ಕನ್ನಡ ಕತೆ, ಕನ್ನಡ ನುಡಿಯ ಜೀವಾಳ ಇವುಗಳನ್ನು ರಚಿಸಿದ್ದಾರೆ. ಕವಿರಾಜ ಮಾರ್ಗಕಾರ ಕಾವೇರಿಯಿಂದ ಗೋದಾವರಿಯವರೆಗೂ ಇರುವ ಕನ್ನಡ ನಾಡಿನ ಗಡಿಯನ್ನು ಹೇಳುತ್ತಾನೆ. ಆದರೆ ಇದರ ವಾಸ್ತವಾಂಶವೇನು? ಹೇಗೆ ಮಹಾರಾಷ್ಟ್ರದ ಧಾರ್ಮಿಕ ಗ್ರಂಥಗಳಲ್ಲಿ ಕನ್ನಡದ ಸುಳುಹುಗಳು ಸಿಗುತ್ತವೆ, ಆಮೆಗಳು ಇವೆ, ಇದರ ಅರ್ಥ ಏನು? ಈ ತರಹದ ಮೊದಲು ತಲೆ ಎತ್ತಿದ್ದವು. ಆಗ ಶಾಸನ, ಕಾವ್ಯ, ಶಾಸ್ತ್ರ ಮೊದಲಾದ ಗ್ರಂಥಗಳ ಆರಂಭಿಸಿದರು. ಇವುಗಳ ರೂಪದಿಂದ ಬಂದ ಪ್ರಥಮ ಪ್ರಾಥಮಿಕ ಗ್ರಂಥವೇ ಕಣ್ಮರೆಯಾದ ಕನ್ನಡ. ಶಂಭಾರವರು 1970ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು, 1971ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿಯನ್ನು, 80ರಲ್ಲಿ ಅಭಿಮಾನಿ ಮಿತ್ರರು ಅಧ್ಯಯನ ಎಂಬ ಅಭಿನಂದನಾ ಗ್ರಂಥ ನೀಡಿದ ಸನ್ಮಾನವನ್ನು, ಹಾಗೆ 81ರಲ್ಲಿ ಮಡಿಕೇರಿಯಲ್ಲಿ ನಡೆದ ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಜವಾಬ್ದಾರಿಯನ್ನು ನಿರ್ವಹಿಸಿದ್ದರು. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ.